shvr.gov.in ಅಂತ ಹೇಳಿ ಟೈಪ್ ಮಾಡಿರಿ. ಈ ಇಂಟರ್ಫೇಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಕಾರ್ನರಲ್ಲಿ ಇದನ್ನು ಮೊಬೈಲಲ್ಲೂ ಸಹ ನೀವು ಲಾಗಿನ್ ಮಾಡ್ಕೋಬೋದು. ಇಲ್ಲಿ SHVR ಅಂತ ಹೇಳಿ ಇರ್ತದೆ ನೋಡಿರಿ, ಅದನ್ನು ಇನ್ಸ್ಟಾಲ್ ಮಾಡಿದರೆ ಸಾಕು, ಮೊಬೈಲಲ್ಲೂ ಸಹ ನೀವು ಮಾಡ್ಕೋಬೋದು. ಇದು SHVR ಅಂತಂದಾಗ ಇಲ್ಲಿ ಕಾರ್ನರಲ್ಲಿ ಲಾಗಿನ್ ಅಂತ ಹೇಳಿ ಬರ್ತದೆ ನೋಡಿರಿ. ಲಾಗಿನ್ ಆರ್ ಸೈನ್ ಅಪ್ ಅಂತ ಹೇಳಿದೆ ಅಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಸೈನ್ ಇನ್ ಅಂತ ಹೇಳಿ ಆಪ್ಷನ್ ಡಿಸ್ಪ್ಲೇ ಆಗ್ತದೆ ನಿಮಗೆ. ಇಲ್ಲಿ UDAS ಪ್ಲಸ್ ಕೋಡನ್ನು ಎಂಟ್ರಿ ಮಾಡ್ಬೇಕು ರೀ. ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿಂದು UDAS ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿರಿ. ಪಾಸ್ವರ್ಡನ್ನು ಎಂಟ್ರಿ ಮಾಡ್ಬೇಕು. ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ UDAS ಪ್ಲಸ್ ಕೋಡ್, ಪಾಸ್ವರ್ಡ್, ಆಮೇಲೆ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿರಿ. ಇನ್ ಕೇಸ್ ನೀವೇನಾದರೂ ಅಲ್ಲಿ ಲಾಗಿನ್ ಆಗಿರಲಿಲ್ಲ ಅಂತಂತಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿದೆ ನೋಡಿರಿ, ಅಥವಾ ಸೈನ್ ಅಪ್ ಅಂತ ಹೇಳಿ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೂ ಸಹ ಇನ್ನೊಂದು ಸತಿ ನೀವು ನ್ಯೂ ರಿಜಿಸ್ಟ್ರನ್ನು ಮಾಡ್ಕೋಬೋದು. ನಿಮ್ಮ ಸ್ಕೂಲ್ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ರೀ. ಅಲ್ಲಿ ಫಸ್ಟ್ ನಿಮ್ಮದು ಡಯಾಸ್ ಕೋಡನ್ನು ಎಂಟ್ರಿ ಮಾಡಿರಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮದು ಡಯಾಸ್ ಕೋಡನ್ನು ಎಂಟ್ರಿ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತದ್ರಿ, ಅಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ಬೇಕು ರೀ. ನಂತರ ಕಂಟಿನ್ಯೂ. ಅಲ್ಲಿ ನೀವು ಡಯಾಸ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಮೊಬೈಲ್ ನಂಬರ್ ಕೇಳ್ತದೆ ರೀ. ಅಂದರೆ MHRDನಲ್ಲಿ ಯಾವ ಮೊಬೈಲ್ ನಂಬರ್ ಲಾಗಿನ್ ಇದೆಯೋ ಆ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಬೇಕು ರೀ. ನಿಮ್ಮ HM ಮೊಬೈಲ್ ನಂಬರ್ ಇರ್ತದೆ ರೀ, ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರಿ. ಮಾಡಿದ ತಕ್ಷಣ ಕಂಟಿನ್ಯೂ ಅಂಥೇಳಿ ಅಂದ್ಬಿಡ್ರಿ. ಅಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ಬೇಕು ರೀ. ಅಗೇನ್ ಕಂಟಿನ್ಯೂ. ಅಲ್ಲಿ ನಿಮ್ಗೆ ಒಂದು OTP ಜನ್ರೇಟ್ ಆಗ್ತದೆ ನೋಡಿರಿ. ಅದು ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಲ್ರಿ, ಆ HM ಮೊಬೈಲಿಗೆ ಒಂದು OTP ಬಂದಿರ್ತದೆ ರೀ. ಆ OTPಯನ್ನು ಅಲ್ಲಿ ಎಂಟರ್ ಮಾಡ್ಬೇಕು ರೀ. ಈಗ ಕಂಟಿನ್ಯೂ. ಇವಾಗ ಈ ಇಂಟರ್ಫೇಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ ಇಲ್ಲಿ. ಇಲ್ಲಿ ನಿಮ್ಮದು ಸ್ಕೂಲ್ ಡೀಟೇಲ್ಸ್ ಏನೇನಿದೆ ಅಲ್ರಿ, ಅದನ್ನು ಎಂಟ್ರಿ ಮಾಡ್ಬೇಕು ರೀ. ಇಲ್ಲಿ ಅಲ್ಲಿ ಕೇಳ್ತದೆ ನಿಮ್ಮ ಸ್ಕೂಲ್ ಪ್ರಿಮೈಸಸಲ್ಲಿ ಒಂದೇ ಸ್ಕೂಲ್ದು ಡಯಾಸ್ ಕೋಡ್ ಇದೆನಾ ಅಥವಾ ಮಲ್ಟಿಪಲ್ ಸ್ಕೂಲ್ಸ್ ಇದೆನಾ ಅಂಥೇಳಿ. ಅದು ನಿಮ್ಮದು ಅಕಾರ್ಡಿಂಗ್ ಟು ನಿಮ್ಮದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಎಂಟ್ರಿ ಮಾಡಿರಿ. ಅಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಹೇಳಿ ಬರ್ತದೆ ರೀ. ಅಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂದ ತಕ್ಷಣ ಅಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಡ್ತದೆ ರೀ. ಅಲ್ಲಿ ನಿಮ್ಗೆ ಏನು ಬೇಕೋ ಅದು 8 ಡಿಜಿಟ್ ಪಾಸ್ವರ್ಡನ್ನು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ರೀ. ಆಲ್ಫಾಬೆಟ್, ಸ್ಪೆಷಲ್ ಕೋಡ್, ಆಮೇಲೆ ನಂಬರ್ಸ್ 3 ಇರಬೇಕು ರೀ ಅಲ್ಲಿ. ಅದನ್ನು ಒಂದು ಸತಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ನಂತರ ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತದೆ ರೀ. ಇಲ್ಲಿ ನಿಮ್ಮದು ಪ್ರೈಮರಿ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಫಿಲಪ್ ಮಾಡ್ಕೊತ ಹೋಗಬೇಕು. ಫಸ್ಟ್ ಒನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್, ಎಷ್ಟು ಜನ ಇದ್ದಾರೆ ನಿಮ್ಮ ಸ್ಕೂಲಲ್ಲಿ ಅಂಥೇಳಿ. ಆಮೇಲೆ ಸ್ಪೆಷಲ್ ಕ್ಯಾಟಗರೀಸ್ ಏನಾದರೂ ಇದ್ದರು ಅಂತಂತಂದರೆ ಅದನ್ನು ಹಾಕಬೇಕು ರೀ. ಆಮೇಲೆ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಆ ಸ್ಟಾಫನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕು. ಅದರ ಸ್ಟಾಫಲ್ಲಿ ಟೀಚಿಂಗ್ ಆಮೇಲೆ ನಾನ್ ಟೀಚಿಂಗ್ 2 ಇರ್ತಾವೆ ರೀ. 2 ಎಂಟ್ರಿ ಮಾಡ್ಬೇಕು ರೀ ಅಲ್ಲಿ. ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಸರಿಯಾಗಿ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿ ಅನ್ಬೇಕು ರೀ ಅಲ್ಲಿ. ಅದು ಕಂಪ್ಲೀಟ್ ಸ್ಕೂಲ್ ಪ್ರೊಫೈಲ್ ಅಂತ ಹೇಳಿ ಕೇಳ್ತದೆ ರೀ ಅಲ್ಲಿ. ಅದು ಕಂಪ್ಲೀಟ್ ಆಯಿತು ಅಂತಂದರೆ ಇಲ್ಲಿ ಸರ್ವೆ ಕ್ಯಾಟಗರಿ ಅಂತ ಹೇಳಿ ಒಂದು ಓಪನ್ ಆಗ್ತದೆ ರೀ. ಇಲ್ಲಿ ಒಟ್ಟು 6 ಫೀಲ್ಡ್ಸ್ ಇದಾವೆ ರೀ. ಅಲ್ಲಿ ವಾಟರ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಸುಮಾರು 6 ಫೀಲ್ಡ್ಸಲ್ಲಿ ಒಂದೊಂದು ಫೀಲ್ಡಲ್ಲಿ ನಿಮಗೆ 8ರಿಂದ 10 ಕ್ವಶನ್ಸ್ ಎಲ್ಲ ಇರ್ತಾವೆ ರೀ. ಆ ಎಲ್ಲ ಕ್ವಶನ್ ಆನ್ಸರ್ಸಿಗೂ ನೀವು ಎಸ್ ಆರ್ ನೋ ಅಥವಾ ಪರ್ಟಿಕ್ಯುಲರ್ ರಿಕ್ವೈರ್ಡ್ ಆನ್ಸರ್ಸನ್ನು ಅಲ್ಲಿ ಫಿಲ್ ಮಾಡಿದರೆ ಆ ಕ್ಯಾಟಗರಿ ನಿಮಗೆ ಫುಲ್ಫಿಲ್ ಆಗ್ತದೆ ರೀ. ನೆಕ್ಸ್ಟಲ್ಲಿ ಅಪ್ಲೋಡ್ ಫೋಟೋಸ್ ಅಂತಲೂ ಸಹ ಇದೆ. ಕೆಲವೊಂದಲ್ಲಿ 14 ಆಪ್ಷನ್ಸಿಂದು ಫೋಟೋಸ್ ಇದಾವೆ ರೀ. ಅದರಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಈಗ ಫಸ್ಟ್ ಒನ್ನಲ್ಲಿ ವಾಟರ್ ಅಂತ ಹೇಳಿದೆ ರೀ. ವಾಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಪ್ ನಿಮಗೆ ಆಪ್ಷನ್ಸಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಅದನ್ನು ಸರಿಯಾಗಿ ಓದ್ಕೊಂಡ್ಬಿಟ್ಟು ಆ ಆಪ್ಷನ್ಸಿಗೆ ನಿಮ್ಗೆ ಯಾವುದು ಆನ್ಸರ್ ಸೂಟೇಬಲ್ ಇರ್ತದೋ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಅಂತೇಳಿ ಬರ್ತದೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಗೇನ್ ಅಲ್ಲಿ ಮೇಲೆ 1 to 9 ಅಂಥೇಳಿ ಆಪ್ಷನ್ಸ್ ಇದಾವೆ ರೀ. ಅಲ್ಲಿ ಸೆಕೆಂಡ್ ಒನ್, ಥರ್ಡ್ ಒನ್ ಅಪ್ ಟು 9th ನೀವು ಯಾವ್ಯಾವುದು ಕ್ವಶನ್ಸ್ ಇದಲ್ಲ ರೀ ಒಂದು ಸತಿ ನೋಡ್ಕೊಂಬಿಟ್ಟು ರಿಕ್ವೈರ್ಡ್ ಆನ್ಸರನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ರಿ. ಈ ರೀತಿ ಪ್ರತಿಯೊಂದು ಕ್ವಶನ್ಸಿಗೂ ಅಲ್ಲಿ ಆನ್ಸರ್ ಮಾಡ್ಕೊತಾ ಹೋಗಬೇಕು. ಅಪ್ ಟು 9th ಆಯಿತು ಅಂತಂದರೆ ಅಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಹೇಳಿದೆ ನೋಡಿರಿ ಆಪ್ಷನ್.
ಈಗ ಗೋ ಟು ಡ್ಯಾಶ್ ಬೋರ್ಡಿಗೆ ಹೋಗ್ಬೇಕು ರೀ. ಮತ್ತು ಒಂದು ಫೀಲ್ಡ್ ಕಂಪ್ಲೀಟ್ ಆಯಿತು ಅಂತಂದರೆ ಇಲ್ಲಿ ಗ್ರೀನ್ ಕಲರಲ್ಲಿ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತದೆ ರೀ. ಈ ರೀತಿಯಾಗಿ ಅಷ್ಟು ಕ್ವಶನ್ಸಿಗೆ ಅಂದರೆ ಅಲ್ಲಿ ಸುಮಾರು 60 ಕ್ವಶನ್ಸ್ ಇದಾವೆ ರೀ. ಆ 60 ಕ್ವಶನ್ಸಿಗೂ ನೀವು ಆನ್ಸರ್ ಮಾಡಬೇಕು. ಆಮೇಲೆ ಆ ಎಲ್ಲದಕ್ಕೂ ಒಂದೊಂದು ಕ್ವಶನ್ ಆಯಿತು ಅಂತಂದರೆ ಸೇವ್ ಆ್ಯಸ್ ಡ್ರಾಫ್ಟ್ ಅಂಥೇಳಿ ಕ್ಲಿಕ್ ಮಾಡ್ಬೇಕು ರೀ. ಈ ರೀತಿಯಾಗಿ ಎಲ್ಲನೂ ಕಂಪ್ಲೀಟ್ ಆಯಿತು ಅಂತಂದರೆ ಲಾಸ್ಟ್ 60 ಕ್ವಶನ್ಸಿಗೂ ನೀವು ಆನ್ಸರ್ ಮಾಡೇಬೇಕು ರೀ. ಅದು ಆಯಿತು ಅಂತಂತಂದರೆ ಅದು ಆಟೋಮೆಟಿಕ್ಲಿ ಒಂದು ಅಪ್ಲೋಡ್ ಫೋಟೋಸ್ ಅಂಥೇಳಿ ತೊಗೋತದೆ ರೀ. ಅಲ್ಲಿ ನಿಮ್ಗೆ ಕೇಳ್ತದೆ ಅಲ್ಲಿ ಒಟ್ಟು 14 ಫೀಲ್ಡ್ಸ್ ಇದಾವೆ ರೀ. ಅದರಲ್ಲಿ ಒಂದೊಂದು ಫೋಟೋಸನ್ನು ಅಪ್ಲೋಡ್ ಮಾಡ್ಕೊತ ಹೋಗಬೇಕು. ಅದು ಅಪ್ಲೋಡ್ ಮಾಡಿದ್ರಿ ಅಂತಂತಂದರೆ ಅದು ಕೇಳ್ತದೆ ರೀ ಫೈನಲ್ ಸಬ್ಮಿಟ್ ಅಂಥೇಳಿ. ಫೈನಲ್ ಸಬ್ಮಿಟ್ ಕೊಡ್ರಿ. ಲಾಸ್ಟ್ ಪ್ರಿವ್ಯೂ ಅಂಥೇಳಿ ಬಂದಾಗ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಥ್ಯಾಂಕ್ ಯು.